ಸ್ಟೋರಿ ರೈಟಿಂಗ್ ಆಗಿರಲಿ ಅಥವಾ ಫಿಲ್ಮ್ನ ಸ್ಕ್ರಿಪ್ಟ್ ಆಗಿರಲಿ, ಗಿಬ್ಲಿಯ ಆರ್ಟ್ ಆಗಿರಲಿ ಅಥವಾ ಅನಿಮೇಷನ್ ಆಗಿರಲಿ, ಪೇಂಟಿಂಗ್ ಆಗಿದ್ರು ಸರಿ ಅಥವಾ ಸ್ಕೆಚ್ ಆಗಿದ್ರು ಸರಿ, ಇವತ್ತಿನ ಮಟ್ಟಿಗೆ AI ಇವೆಲ್ಲವನ್ನ ಜನರೇಟ್ ಮಾಡುತ್ತೆ. ಅದ್ ಯಾವುದೇ ಸಾಂಗ್ ಆಗಿರ್ಲಿ, ನಿಮಗೆ ಇಷ್ಟ ಆಗೋ ಸಿಂಗರ್ ವಾಯ್ಸ್ ನಲ್ಲಿನೇ ಸಾಂಗ್ ಜನರೇಟ್ ಮಾಡ್ಕೊಡುತ್ತೆ. ಒಂದೇ ಒಂದು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಫಿಲ್ಮ್ಗೆ ಬೇಕಾಗೋ ಡೈಲಾಗ್ಸ್ ಇಂದ ಹಿಡಿದು ವೆಬ್ಸೈಟ್ಗೆ ಬೇಕಾಗೋ ಪ್ರೋಗ್ರಾಮಿಂಗ್ ವರ್ಗು ಜನರೇಟ್ ಮಾಡ್ಕೊಡುತ್ತೆ. ಈ 21st ಸೆಂಚುರಿನಲ್ಲಿ ನನ್ನ ಪ್ರಕಾರ ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂತ ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದೆಲ್ಲ ಆಗ್ತಾ ಇರೋದು ನೋಡಿದಾಗ ನಮ್ಮೆಲ್ಲರ ಮನಸ್ಸಲ್ಲೂ ಕಾಡೋ ಪ್ರಶ್ನೆ, AI ಹ್ಯೂಮನ್ ಇಂಟೆಲಿಜೆನ್ಸ್ ನ ಮತ್ತೆ ಹ್ಯೂಮನ್ಸ್ ನ ರಿಪ್ಲೇಸ್ ಮಾಡುತ್ತಾ? ಹ್ಯೂಮನ್ ಇಮ್ಯಾಜಿನೇಷನ್ಗೆ, ಕ್ರಿಯೇಟಿವಿಟಿಗೆ, ಆರ್ಟ್ಗೆ ಇನ್ನೂ ಫ್ಯೂಚರ್ ಇದೆಯಾ? ಹ್ಯೂಜ್ ಬಜೆಟ್ ನಲ್ಲಿ ಗ್ರಾಫಿಕ್ಸ್, ಅನಿಮೇಷನ್ ಯೂಸ್ ಮಾಡೋ ಫಿಲ್ಮ್ ಮೇಕರ್ಸ್ ಗಳ ಗತಿ ಏನು? ಅಷ್ಟೆಲ್ಲ ಓದಿ ಜಾಬ್ಗೋಸ್ಕರ ಕಷ್ಟಪಡೋ ನೆಕ್ಸ್ಟ್ ಜನರೇಷನ್ ನ ಕಥೆ ಏನು? ಈ ಅಡ್ವಾನ್ಸ್ಡ್ ಪ್ರಪಂಚದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ನಾವೆಲ್ಲ ತಿಳ್ಕೊಳ್ಳೇಬೇಕು. ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಡ್ಮಿನ್ ನೃಪ. ಮನುಷ್ಯಂಗೆ ಬುದ್ಧಿ ಬಂದ್ಮೇಲಿಂದ ಮಾಡಿರೋ ಇನ್ವೆನ್ಷನ್ಸ್ಗಳಲ್ಲಿ ವೀಲ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಸ್ಟೀಮ್ ಇಂಜಿನ್ ಆಗಲಿ ಅಥವಾ ಪ್ರಿಂಟಿಂಗ್ ಪ್ರೆಸ್ ಆಗಲಿ, ಇವನ್ನೆಲ್ಲ ದಿ ಗ್ರೇಟೆಸ್ಟ್ ಇನ್ವೆನ್ಷನ್ಸ್ ಅಂತಾನೆ ಕರಿಬಹುದು. ಯಾಕಂದ್ರೆ ಇವೆಲ್ಲ ಇನ್ವೆಂಟ್ ಆದ್ಮೇಲೆ ಮನುಷ್ಯ ನೆಕ್ಸ್ಟ್ ಲೆವೆಲ್ ಅಲ್ಲಿ ಜೀವಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಮನುಷ್ಯನ ಇತಿಹಾಸದಲ್ಲೇ ಈ 20ನೇ ಶತಮಾನ ಇತ್ತಲ್ಲ, ಅಂದ್ರೆ 1900 ಇಂದ ಹಿಡಿದು 2000 ವರೆಗೂ, ಇದನ್ನ ನಾವು ಇನ್ವೆನ್ಷನ್ ಗಳ ಪೀಕ್ ಅಂತಾನೆ ಕರಿಬಹುದು. ಏರೋಪ್ಲೇನ್ ಗಳಿಂದ ಹಿಡಿದು ಟಿವಿಯವರೆಗೂ, ಪೆನ್ಸಿಲಿನ್ ಇಂಜೆಕ್ಷನ್ ಇಂದ ಹಿಡಿದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ವರೆಗೂ ಇನ್ವೆನ್ಷನ್ಸ್ ಗಳು ಆಗ್ತವೆ. ಹಾಗೇನೆ ಇವಾಗ ನಾವಿರೋ 21ನೇ ಶತಮಾನದಲ್ಲಿ ಗ್ರೇಟ್ ಇನ್ವೆನ್ಷನ್ಸ್ ಅಂತ ಬಂದ್ರೆ ಕೆಲವರು ಸ್ಮಾರ್ಟ್ ಫೋನ್ಸ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ. ಆದ್ರೆ ಲಾಸ್ಟ್ 4-5 ಇಯರ್ಸ್ ಇಂದ ಆಗಿರೋ ಚೇಂಜಸ್ ಅನ್ನ ನೋಡಿದಾಗ ನನ್ನ ಪ್ರಕಾರ ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ಅದು AI, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಗೆಲ್ಲ ಇವಾಗ ಆಗ್ಲೇ ಗೊತ್ತಿರೋ ಹಾಗೆ AI ನಮಗೆ ಇಷ್ಟ ಬಂದಿರೋ ಇಮೇಜಸ್ ನ ಜನರೇಟ್ ಮಾಡುತ್ತೆ, ವಿಡಿಯೋಸ್ ನ ಜನರೇಟ್ ಮಾಡುತ್ತೆ, ಬೇರೆ ಯಾರ್ದೋ ಫೇಸ್ಗೆ ಇನ್ಯಾರ್ದೋ ಫೇಸ್ ನ ಸ್ವ್ಯಾಪ್ ಮಾಡಿ ವಿಡಿಯೋ ಜನರೇಟ್ ಮಾಡುತ್ತೆ. ಇವನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೇ ಇರ್ತೀವಿ. ಓಕೆ, AI ಅನ್ನೋದು ಇಮೇಜ್ ಜನರೇಟ್ ಮಾಡ್ಬೋದು ಅಥವಾ ವಿಡಿಯೋ ಜನರೇಟ್ ಮಾಡ್ಬೋದು. ಆ ವಿಡಿಯೋಸ್ಗೆ ತಕ್ಕಂಗೆ ಆಡಿಯೋನ ಜನರೇಟ್ ಮಾಡೋದಕ್ಕೆ ಸಾಧ್ಯನಾ? ಈ ಕ್ವಶನ್ಗೆ ಮೊನ್ನೆವರೆಗೂ ಆನ್ಸರ್ ಇರಲಿಲ್ಲ. ಟೆಕ್ನಾಲಜಿ ಅನ್ನೋದು ಸ್ಟಾಪ್ ಆಗಲ್ಲ, ಅದು ದಿನೇ ದಿನೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆ ವಿಷಯ ಕೇಳಿ ಪೂರ್ತಿ ಅನಿಮೇಷನ್ ಅಥವಾ ಫಿಲ್ಮ್ ಮೇಕಿಂಗ್ ಇಂಡಸ್ಟ್ರಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಟೆಕ್ನಿಷಿಯನ್ಸ್ ಹೆಲ್ಪ್ ಇಂದ ಅನಿಮೇಷನ್ ಫಿಲ್ಮ್ ಮಾಡ್ತಿದ್ದಂತಹ ಫಿಲ್ಮ್ ಮೇಕರ್ಸ್ ಗಳಿಗೆ ಇದು ತಲೆನೋವಾಗಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಗೆಲ್ಲ ಒಂದ್ ರೀತಿ ಅಡ್ವಾಂಟೇಜ್ ಆದ್ರೆ ಇನ್ನೊಂದ್ ಕಡೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇವ್ರಿಗೆಲ್ಲ ಇಷ್ಟೊಂದು ಹೆಡ್ಡೇಕ್ ಆಗ್ತಾ ಇರೋ ಆ AI ಯಾವುದು ಅಂದ್ರೆ ಅದು ರೀಸೆಂಟ್ ಆಗಿ ಗೂಗಲ್ ಅವರು ಲಾಂಚ್ ಮಾಡಿದಂತಹ VO3 ಮತ್ತು ಫ್ಲೋ ಎನ್ನುವಂತಹ 2 AI ಮಾಡೆಲ್ಗಳು. ಈ VO3 ಅನ್ನೋದು ಕೊಡೋ ಪ್ರಾಂಪ್ಟ್ಸ್ ಗೆ ವಿಡಿಯೋಸ್ ನ ಜನರೇಟ್ ಮಾಡ್ಕೊಟ್ರೆ, ಈ ಫ್ಲೋ AI ಮಾಡೆಲ್ ನ ಮೇನ್ ಆಗಿ ಫಿಲ್ಮ್ ಮೇಕರ್ಸ್ ಗೋಸ್ಕರನೇ ಮಾಡ್ದಂಗಿದೆ. ನಮ್ಗೆ ಬೇಕಾದ ರೀತಿನಲ್ಲಿ ಫಿಲ್ಮ್ ಸ್ಟೋರಿನ ಸೀನ್ಸ್ ತರ ಸ್ಪ್ಲಿಟ್ ಮಾಡಿ ಅದನ್ನ ಸೀರೀಸ್ ವೈಸ್ ಎಡಿಟ್ ಮಾಡ್ತಾ ಹೋಗ್ಬೋದು. ಅದಷ್ಟೇ ಅಲ್ಲ, ನಾವು ಜನರೇಟ್ ಮಾಡಿರೋ ವಿಡಿಯೋನಲ್ಲಿ ಕ್ಯಾಮ್ರಾ ಮೂವ್ಮೆಂಟ್ಸ್ ನ ಕೂಡ ನಾವು ಸೆಟ್ ಮಾಡಬಹುದು. ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಿಬ್ಲಿ ಆರ್ಟ್ ನ ಒಂದು ಟ್ರೆಂಡ್ ಆಗಿತ್ತು, ನೆನಪಿದ್ಯಾ? ಅವಾಗ ಎಲ್ಲರೂ ಯೂಸ್ ಮಾಡಿದ್ದು ಓಪನ್ AI ಅವರ GPT-4 AI ನ. ಅದೇ ತರ ತುಂಬಾನೇ AIs ಗಳಿದಾವೆ ನಮಗೆ ಏನ್ ಬೇಕೋ ಅದನ್ನ ಜನರೇಟ್ ಮಾಡಿ ಕೊಡೋದಕ್ಕೆ. ಆದ್ರೆ ಗೂಗಲ್ ಅವರು ಲಾಂಚ್ ಮಾಡಿರೋ ಈ VO3 ಮತ್ತು ಫ್ಲೋ AI ಗಳು ಅವೆಲ್ಲವಕ್ಕಿಂತ ಅಡ್ವಾನ್ಸ್ಡ್ ಆಗಿದಾವೆ. ಅದೆಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತ ಈ ವಿಡಿಯೋ ನೋಡಿ ನೀವು. Please. Don't finish writing that prompt. I don't want to be in your AI movie. Please. Are you serious right now? ನೋಡಿದ್ರಲ್ಲ, ಕೊಡೋ ಒಂದೇ ಒಂದು ಪ್ರಾಂಪ್ಟ್ ಇಂದ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡಿ ನಮ್ಮ ಮುಂದೆ ಇಡುತ್ತೆ. ಇದು ಜನರೇಟ್ ಮಾಡೋ ವಿಡಿಯೋಸ್ ರಿಯಲ್ ಫೇಕ್ ಅಂತ ಸ್ವಲ್ಪನೂ ಗೊತ್ತಾಗಲ್ಲ, ಅಷ್ಟೊಂದು ಅಕ್ಯುರೇಟ್ ಆಗಿರುತ್ತೆ. ಅಫ್ಕೋರ್ಸ್ ChatGPT-4 ಸೋರಾ ಕೂಡ ಇದೇ ತರ ವಿಡಿಯೋಸ್ ನ ಜನರೇಟ್ ಮಾಡಿತ್ತು, ಆದ್ರೆ ಇಷ್ಟೊಂದು ಪರ್ಫೆಕ್ಷನ್ ಅಲ್ಲಿ ಇರ್ಲಿಲ್ಲ. ಈ VO3 ಮತ್ತೆ ಫ್ಲೋ ನ ಗೇಮ್ ಚೇಂಜರ್ ಹೆಂಗ್ ಗೊತ್ತಾ? ಇದರ ಒಂದು ಫಿಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್. ಈ AI ಮಾಡೆಲ್ಗಳು ಫಿಸಿಕ್ಸ್ ನ ಅರ್ಥ ಮಾಡ್ಕೊಂಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ. ಯಾವುದೋ ಒಂದು ವಸ್ತು ಮೇಲಿಂದ ಬಿದ್ದು ಹೊಡೆದೋದ್ರೆ ಯಾವ ರೀತಿ ಅದು ಹೊಡೆದೋಗ್ಬೋದೋ ಅದೇ ರೀತಿ ವಿಡಿಯೋನ ಜನರೇಟ್ ಮಾಡಿ ಕೊಡುತ್ತೆ. ಈ ಮುಂಚೆ ಇದ್ದಂತಹ AI ಮಾಡೆಲ್ಸ್ ಕೂಡ ವಿಡಿಯೋಸ್ ನ ತುಂಬಾನೇ ಚೆನ್ನಾಗಿ ಜನರೇಟ್ ಮಾಡ್ತಾ ಇದ್ವು, ಆದ್ರೆ ಅದರಲ್ಲಿ ಗ್ಲಿಚಸ್ ಕಾಣಿಸ್ತಾ ಇದ್ವು. ಇದು ರಿಯಲ್ ವಿಡಿಯೋನ ಅಥವಾ ಫೇಕ್ ವಿಡಿಯೋನ ಅಂತ ನೋಡಿದ ಕೂಡಲೇ ಡಿಫ್ರೆನ್ಶಿಯೇಟ್ ಕೂಡ ಮಾಡಬಹುದಾಗಿತ್ತು. ಗೂಗಲ್ ಅವರ ಈ ಫ್ಲೋ ಮತ್ತೆ VO3 ನ ಒಂದು ಅಡ್ವಾಂಟೇಜ್ ಹೆಂಗ್ ಗೊತ್ತಾ? ಇವು ಬರೀ ವಿಡಿಯೋನ ಜನರೇಟ್ ಮಾಡೋದು ಅಷ್ಟೇ ಅಲ್ಲದೆ ಡೈಲಾಗ್ಸ್ ನ ಲಿಪ್ ಸಿಂಕ್ ಮಾಡಿ ಆಡಿಯೋ ಜನರೇಟ್ ಮಾಡ್ತವೆ. ಅದಷ್ಟೇ ಅಲ್ಲ, ಸಿಚುವೇಶನ್ಗೆ ತಕ್ಕಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಸೌಂಡ್ ಎಫೆಕ್ಟ್ಸ್ ನ ಕೂಡ ಆಡ್ ಮಾಡ್ತವೆ. ಈ ವಿಡಿಯೋಸ್ ನೋಡಿ ನೀವು ಒಂದ್ಸಲ ಎಷ್ಟು ಬ್ಯೂಟಿಫುಲ್ ಆಗಿ ರಿಯಲಿಸ್ಟಿಕ್ ಆಗಿ ವಿಡಿಯೋಸ್ ನ ಜನರೇಟ್ ಮಾಡಿದೆ ಅಂತ. ಎಲ್ಲೂ ಯಾವತ್ತೂ ನಡೀದೇ ಇರೋ ಮ್ಯೂಸಿಕ್ ಕಾನ್ಸರ್ಟ್, ನಿಜವಾಗ್ಲೂ ಆಗ್ತಿರೋ ತರ ಪ್ರತಿಭಟನೆ ಆಗಿರ್ಬೋದು, ಇದುವರೆಗೂ ಆಗದೇನೆ ಇರೋ ಸ್ಟ್ರೀಟ್ ಇಂಟರ್ವ್ಯೂಸ್ ಆಗಿರ್ಬೋದು, That's one thing in AI that makes haters go crazy. ಕಾರ್ ಶೋರೂಮ್ ಒಳಗಡೆ ಡೆಮೋ ಕೊಡ್ತಾ ಇರೋ ವಿಡಿಯೋ ಇಂದ ಹಿಡಿದು ಒಂದು ಆರ್ಮಿ ಆಪರೇಷನ್ ನ ಶಾರ್ಟ್ ಮೂವಿಯವರೆಗೂ ಈ VO3 AI ನಲ್ಲಿ ಜನರೇಟ್ ಮಾಡಬಹುದು.
ಫೇಸ್ ಆಗಲಿ, ಲೈಟಿಂಗ್ ಆಗಲಿ, ಕ್ಯಾಮ್ರಾ ಆ್ಯಂಗಲ್ಸ್ ಆಗಲಿ ಅಥವಾ ವರ್ಡ್ಸ್ ತಕ್ಕಂಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ಆಗಿರಲಿ, ಪ್ರತಿಯೊಂದೂ ರಿಯಲಿಸ್ಟಿಕ್ ಆಗಿದೆ. ಇವಾಗ ನೀವು ಹೇಳಿ, ಇದನ್ನ ನೋಡಿದಾಗ ಫಿಲ್ಮ್ ಮೇಕರ್ಸ್ಗೆ ಶಾಕ್ ಆಗುತ್ತೋ ಇಲ್ವೋ? ಗೂಗಲ್ನವರು ಮೊದಲು ಇದನ್ನ ಬರೀ US ನಲ್ಲಿ ಮಾತ್ರ ಲಾಂಚ್ ಮಾಡಿದ್ರು, ಆದರೆ ಇವಾಗ ಇದು 70+ ಕಂಟ್ರೀಸ್ಗೆ ಅವೈಲಬಲ್ ಆಗಿದೆ. ಆದರೆ ಯಾವುದೇ ಟೆಕ್ನಾಲಜಿ ಆಗಲಿ ಫ್ರೀ ಆಗಂತೂ ಸಿಗಲ್ಲ. ಸಿಗೋ ಟೆಕ್ನಾಲಜಿ ಚೆನ್ನಾಗಿರಲ್ಲ. ಅಂಡ್ ಇದರ ಪ್ರೈಸ್ ಬಂದು $250 ಆಗುತ್ತೆ. ಇದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡೋದಾದ್ರೆ ಇದು ಹೆಚ್ಚು ಕಮ್ಮಿ 21,500 ರೂಪಾಯಿ ಆಗುತ್ತೆ. ಯಪ್ಪ, ಇಷ್ಟೊಂದ ಅಂತ ನಿಮಗೆಲ್ಲ ಅನ್ಸ್ಬೋದು. ಆದರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಅನಿಮೇಟೆಡ್ ಸಿನಿಮಾ ಮಾಡೋರಿಗೆ, ಲಕ್ಷಗಟ್ಟಲೆ ಖರ್ಚು ಮಾಡಿ ಶಾರ್ಟ್ ಮೂವೀಸ್ನ ತೆಗಿಯೋರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಈ ಹಾಲಿವುಡ್ ಮೂವಿ ಮೇಕರ್ಸ್ಗೆ ಇದೊಂಥರ ಶಾಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಒಂದು ಮೂವೀಸ್ನಲ್ಲಿ ತುಂಬಾನೇ ಗ್ರಾಫಿಕ್ಸ್ ಯೂಸ್ ಮಾಡ್ತಾರೆ. ಬರೀ ಸೆಕೆಂಡ್ಸ್ಗಳಲ್ಲಿ ಇದು ಬೇಕಾಗಿರೋ ರೀತಿ ವಿಡಿಯೋಸ್ನ ಜನರೇಟ್ ಮಾಡಿ ಕೊಡೋದ್ರಿಂದ ಎಷ್ಟೋ ಜನ ಸ್ಕಿಲ್ಸ್ ಇರೋ ಅನಿಮೇಟರ್ಸ್ಗಳ ಜಾಬ್ ಹೋಗ್ಬೋದು. ಇದರಿಂದ ಗ್ರಾಫಿಕ್ಸ್ ಗೊತ್ತಿರೋರಿಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಬೆಲೆ ಇಲ್ದಂಗೆ ಆಗುತ್ತೆ. ಇವಾಗೆಲ್ಲ ನಾವೇ ನೋಡ್ತಿದೀವಲ್ಲ, ಎಷ್ಟೋ ಜನ IT ಕಂಪ್ನೀಸ್ನಲ್ಲಿ ಆ್ಯಪ್ ಬಿಲ್ಡಿಂಗಿಗೆ, ವೆಬ್ಸೈಟ್ ಬಿಲ್ಡಿಂಗಿಗೆ ChatGPTನ ಯೂಸ್ ಮಾಡಿ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಸೊ ಪ್ರಾಂಪ್ಟ್ ಬರೆಯೋಕೆ ಬಂದ್ರೆ ಸಾಕು, ಯಾರು ಬೇಕಾದರೂ ಅನಿಮೇಟರ್ ಆಗ್ಬೋದು, ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು. ಈ AI ಗಳಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂಡ್ ಎಕನಾಮಿಕ್ ಗ್ರೋತ್ ಕೂಡ ತುಂಬಾ ಚೆನ್ನಾಗುತ್ತೆ. ಆದರೆ ತುಂಬಾ ಜನ ತಮ್ಮ ಜಾಬ್ಸ್ನ ಕಳ್ಕೊತಾರೆ. ಒಂದು ಎಕ್ಸ್ಪರ್ಟ್ ರಿಪೋರ್ಟ್ನ ಪ್ರಕಾರ ಬರೀ ನಮ್ಮ ಇಂಡಿಯಾದಲ್ಲಿ 2025ನಲ್ಲಿ 40-50% ಆಫ್ ದ ವೈಟ್ ಕಾಲರ್ ಜಾಬ್ಸ್, ಅಂದರೆ ಈ IT ಜಾಬ್ಸ್ನವರಾಗಿರ್ಬೋದು ಅಥವಾ ಈ BPOದವರಾಗಿರಲಿ, ಒಟ್ಟು ಆಫೀಸಿಗೆ ಹೋಗಿ ಯಾರು ಕೆಲಸ ಮಾಡ್ತಾರಲ್ಲ ಅವರ ಒಂದು ಜಾಬ್ಸ್ಗಳು ತುಂಬಾನೇ ರಿಸ್ಕ್ನಲ್ಲಿದೆ ಅಂತ ಹೇಳುತ್ತೆ. ಇದಕ್ಕಿರೋ ಸೊಲ್ಯೂಷನ್ ಏನು ಅಂದರೆ, ಒಂದು AI ಬಗ್ಗೆ ತಿಳ್ಕೊಂಡು ನಾವು ಅಪ್ಗ್ರೇಡ್ ಆಗಬೇಕು, ಇಲ್ಲ ಅಂತಂದ್ರೆ ಬೇರೆ ಜಾಬ್ಗೆ ಸ್ವಿಚ್ ಆಗಬೇಕು. ಇದರಿಂದ ಬರೀ ಡಿಸ್ಅಡ್ವಾಂಟೇಜ್ ಅಷ್ಟೇ ಅಲ್ಲ, ಇದರಿಂದ ಅಡ್ವಾಂಟೇಜಸ್ ಕೂಡ ಇದೆ. ಈ ಯೂಟ್ಯೂಬ್ನಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ, ಮೇನ್ ಆಗಿ ಎಜುಕೇಟರ್ಸ್ಗೆ ಈ ಒಂದು AI ತುಂಬಾನೇ ಯೂಸ್ ಆಗುತ್ತೆ. ನಮ್ಗೆ ಬೇಕಾಗಿರೋ ರೀತಿ ವಿಡಿಯೋಸ್ನ ಜನರೇಟ್ ಮಾಡಿ ಸ್ಟೋರೀಸ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನು ಸ್ವಲ್ಪ ದಿನದಲ್ಲಿ ಇದು ಇಂಡಿಯಾದಲ್ಲಿ ಕೂಡ ಅವೈಲೇಬಲ್ ಆಗುತ್ತೆ. ಅವಾಗ ನಮ್ಮ ಜನ ಇದನ್ನ ಯಾವ್ಯಾವ ರೀತಿ ಬಳಸ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಇದುವರೆಗೂ ಬಂದಿರೋ AI ಗಳನ್ನ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡಿದೀವಿ. ಅದಕ್ಕೆ ಮೇನ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಬಂದಿದ್ದ ಗಿಬ್ಲಿ ಟ್ರೆಂಡ್. ನಾವು ಇದನ್ನ ಮಾತ್ರ ಯಾವತ್ತೂ ಮರಿಬಾರ್ದು. ಯಾವುದೇ ಟೆಕ್ನಾಲಜಿ ಆಗಲಿ ನಾವು ಬಳಸೋ ರೀತಿ ಅದನ್ನ ಬಳಸಿದ್ರೆ ಅದು ಹ್ಯುಮ್ಯಾನಿಟಿಗೆ ಗಿಫ್ಟ್ ಆಗಿರುತ್ತೆ, ಇಲ್ಲ ಅಂದ್ರೆ ಅದೇ ಅತಿ ದೊಡ್ಡ ಶಾಪ ಆಗಿರುತ್ತೆ. ಬರೀ ಒಂದು ಪ್ರಾಂಪ್ಟ್ ಇಂದ ಏನ್ ಬೇಕಾದ್ರೂ ಜನರೇಟ್ ಮಾಡ್ಬೋದು ಅನ್ನೋದಾದ್ರೆ ಇನ್ಮೇಲೆ ಅದೆಷ್ಟು ಫೇಕ್ ವಿಡಿಯೋಸ್ಗಳು ಹರಿದಾಡ್ತಾವೋ ಗೊತ್ತಿಲ್ಲ. ಮೊನ್ನೆ ಇಂಡಿಯಾ ಪಾಕಿಸ್ತಾನ ವಾರ ಆದಾಗ ಪಾಕಿಸ್ತಾನದವ್ರು ಏನ್ ಮಾಡಿದ್ರು ಅಂದ್ರೆ, ಅದು ಯಾವುದೋ ಗೇಮ್ ಫುಟೇಜ್ನ ತೋರಿಸಿ ನಮ್ಮ ಇಂಡಿಯಾದ ರಫೇಲ್ ವಿಮಾನವನ್ನು ಹೊಡೆದುರುಳಿಸಿದೀವಿ ಅಂತ ಹೇಳಿದ್ರು. ಅಂಡ್ ಪಾಕಿಸ್ತಾನದ ಜನ ಅದನ್ನು ನಂಬಿದ್ರು ಕೂಡ, ಯಾಕಂದ್ರೆ ಆ ವಿಡಿಯೋ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ಅದನ್ನೇ ನಾನು ಹೇಳಿದ್ದು, ಇವಾಗ ಅಂತ ಪಾಪಿಗಳ ಕೈಯಲ್ಲಿ ಇಂಥ ಟೆಕ್ನಾಲಜಿ ಸಿಕ್ಕರೆ ಇನ್ನು ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಈ AI ನಮಗೆ ಹೀರೋ ಆಗುತ್ತಾ ಅಥವಾ ವಿಲನ್ ಆಗುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು AI ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನೋಡಿದ್ರಲ್ಲ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಎಕ್ಸಿಸ್ಟೆನ್ಸ್ನ ಯಾವ ರೀತಿ ಪ್ರಶ್ನೆ ಮಾಡ್ತಿದೆ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರೆಲ್ಲ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದೇ ಥರ ವಿಡಿಯೋಸ್ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.